ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಕ್ಕೆ ಯಾವ್ಯಾವ ಸ್ಕಿಲ್ ಗಳನ್ನ ಬಳಸೋದಂತ ನಾವೊಂದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವೇ ತುಂಬಾ ಇಷ್ಟಪಡ್ತೀರಾ, ಯಾಕಂದ್ರೆ ತುಂಬಾ ಕಷ್ಟಕರವಾದ ವಿಷಯಗಳನ್ನ ಸುಲಭವಾಗಿ ಕೊನೆವರೆಗೂ ಯಾವ ರೀತಿ ಮೈಂಡ್ ಅಲ್ಲಿ ನೆನ್ಪಿಟ್ಕೋಬೇಕು ಅನ್ನೋದನ್ನ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ಇವತ್ತಿನ ಈ ಒಂದು ವಿಡಿಯೋದ ಪ್ರಯಾಣ ಹೇಗಿರುತ್ತೆ ಅಂದ್ರೆ, ಮೊದಲು ಈ ಸಂವಿಧಾನದ ಪ್ರೇರಣೆ ಹೆಂಗ್ ಸ್ಟಾರ್ಟ್ ಆಯ್ತು, ಅದ್ರ ಜೊತೆಗೆ ಬ್ರಿಟನ್ ಮತ್ತು ಅಮೆರಿಕ ಸಂವಿಧಾನ, ಐರ್ಲೆಂಡ್ ಮತ್ತು ಕೆನಡಾ ಆಸಿಸ್ ಸಂವಿಧಾನ, ರಷ್ಯಾ, ಜರ್ಮನಿ, ಫ್ರಾನ್ಸ್ ಸಂವಿಧಾನ, ದಕ್ಷಿಣ ಆಫ್ರಿಕಾ ಮತ್ತು ಈ ಒಂದು ವಿಡಿಯೋದ ಕೊನೆಗೆ ಬರುವಂತ ಕಾನ್ಸೆಪ್ಟ್ ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಂತ ದೊಡ್ಡ ಮಾಹಿತಿಯನ್ನ ಅಚ್ಚುಕಟ್ಟವಾಗಿ ನಿಮಗೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋಕೆ ಕಲಿಸ್ಕೊಡ್ತಾ ಹೋಗ್ತೀವಿ. ಮೊದಲು ಆರಂಭವಾಗಿ ಸಂವಿಧಾನದ ಪ್ರೇರಣೆ ಯಾವ ರೀತಿ ಆರಂಭವಾಯ್ತು ಅಂತ ನೋಡ್ತಾ ಹೋಗೋಣ. ಸಂವಿಧಾನದ ಚೌಕಟ್ಟೇನಿದೆ, ಪ್ರಪಂಚದ ಬೇರೆ ಬೇರೆ ದೇಶಗಳ ವಿಷಯಗಳನ್ನ ನಾವು ತೆಗೆದುಕೊಂಡು ಒಂದು ಯೂನಿಕ್ ಆದಂತ ಒಂದು ವಿಷಯವನ್ನ ನಾವು ನಿಮಗೆ ಅಂದ್ರೆ ಸಂವಿಧಾನವನ್ನ ನಾವು ಎರವಲು ಪಡ್ಕೊಳ್ತೀವಿ. ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಅಧ್ಯಯನ ಮಾಡ್ಕೊಂಡು ಸಂವಿಧಾನಗಳನ್ನು ತಿಳ್ಕೊಂಡು ಆ ಬೇರೆ ಬೇರೆ ವಿಷಯಗಳನ್ನ, ಪ್ರಮುಖವಾದ ವಿಷಯಗಳನ್ನ ನಮ್ಮ ದೇಶದ ಸಂವಿಧಾನಕ್ಕೆ ನಾವು ಎರವಲು ಪಡ್ಕೊಂಡಿದೀವಿ. ಆ ಯಾವ್ಯಾವ ವಿಷಯಗಳಂತ ಒಂದೊಂದೇ ನಾವು ನೋಡ್ತಾ ಹೋಗೋಣ. ನಮ್ಮ ಈ ಒಂದು ಪ್ರಯಾಣ ಆರಂಭವಾಗೋದೇನೆಂದ್ರೆ ಬ್ರಿಟನ್ ಮತ್ತು ಅಮೆರಿಕದಿಂದ. ಅಂದ್ರೆ ಬ್ರಿಟನ್ ಮತ್ತು ಅಮೆರಿಕದಿಂದ ನಾವು ಯಾವ ವಿಷಯಗಳನ್ನು ನಾವು ಎರವಲು ಪಡ್ಕೊಂಡಿದೀವಿ ಅಂತ ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಳ್ಳೋಣ. ನೋಡಿ, ತುಂಬಾ ಸಿಂಪಲ್ ಸ್ಕಿಲ್ ಇದೆ. ಯಾವ ರೀತಿ ಅಂದ್ರೆ ಪಾರ್ಲೇಜಿ ಬಿಸ್ಕೆಟ್ ತಿನ್ನುತ್ತಾ, ತುಂಬಾ ಸಿಂಪಲ್ ಸ್ಕಿಲ್ ಇದೆ ಇದು. ಪಾರ್ಲೇಜಿ ಬಿಸ್ಕೆಟ್ ತಿನ್ನುತ್ತಾ ಬೈಸಿಕಲ್ ನಲ್ಲಿ ಹೋದ, ನೋಡಿ ಇಂಪಾರ್ಟೆಂಟ್ ಆಗಿ ಸಿಂಗಲ್ ಕಲೆಕ್ಟರ್ ಲಾ ಪಾಸ್ ಮಾಡಿದ ಅಂತ ಇದೆ. ಬಹಳ ಸಿಂಪಲ್ ಇದೆ ಸ್ಕಿಲ್. ಪಾರ್ಲೇಜಿ ಬಿಸ್ಕೆಟ್ ತಿನ್ನುತ್ತಾ ಬೈಸಿಕಲ್ ನಲ್ಲಿ ಹೋದ, ಸಿಂಗಲ್ ಕಲೆಕ್ಟರ್ ಲಾ ಪಾಸ್ ಮಾಡಿದ. ತುಂಬಾ ಸ್ಕಿಲ್ ಇದು. ಹಾಗಾದ್ರೆ ಏನನ್ನು ಕಂಡು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಇಂಗ್ಲಿಷ್ ಪದಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ಯಾಕೆಂದ್ರೆ ಇಲ್ಲಿ ಬರೋದೇ ಇಂಪಾರ್ಟೆಂಟ್ ಇಂಗ್ಲಿಷ್ ಪದಗಳನ್ನ ನಾವು ಸ್ಕಿಲ್ ಅಲ್ಲಿ ನೆನ್ಪಿಟ್ಕೊಳೋದು. ಪಾರ್ಲೆ ಅಂದ್ರೆ ಪಾರ್ಲಿಮೆಂಟ್, ಅಂದ್ರೆ ಸಂಸದೀಯ ಸರ್ಕಾರ. ಬಿ ಅಂದ್ರೆ ಬಿ ಕ್ಯಾಮರಲಿಸಂ, ಅಂದ್ರೆ ದ್ವಿ ಸದಸ್ಯ ಪದ್ಧತಿ. ಸಿಂಗಲ್ ಅಂದ್ರೆ ಸಿಂಗಲ್ ಸಿಟಿಜನ್ಶಿಪ್, ಅಂದ್ರೆ ಏಕ ಪೌರತ್ವ. ಲಾ ಅಂದ್ರೆ ಲಾ ಮೇಕಿಂಗ್ ಪ್ರೊಸೀಜರ್, ಅಂದ್ರೆ ಕಾನೂನು ಪ್ರಕ್ರಿಯೆ ಅಂತ. ಎಷ್ಟೊಂದು ಈಜಿ ಆಯ್ತಲ್ವಾ ನಮಗೆ. ಅಟ್ಲಾಂಟಿಕ್ ಸಾಗರ ದಾಟಿ ನಾವೀಗ ಅಮೆರಿಕೆಗೆ ಹೋಗೋಣ. ಅಮೆರಿಕವನ್ನು ನೆನ್ಪಿಟ್ಕೊಳ್ಳೋಕೆ ತುಂಬಾ ಸಿಂಪಲ್ ಸ್ಕಿಲ್ ಇದೆ. ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗಳು ನೆನ್ಪಿಟ್ಕೊಳ್ರಿ. ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗಳು ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಪ್ರಿಯಾಂಬಲ್ ಓದಿದ್ರು ಅಂತ. ನೋಡಿ, ತುಂಬಾ ಸಿಂಪಲ್ ಇದೆ. ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಪ್ರಿಯಾಂಬಲ್ ಓದಿದ್ರು ಅಂತ. ತುಂಬಾ ಸಿಂಪಲ್ ಇದೆ ನೋಡಿ, ನೆನ್ಪಿಟ್ಕೊಳಕ್. ಓಕೆನಾ? ಇದನ್ನ ನಾವೀಗ ಡಿ ಕೋಡ್ ಮಾಡೋಣ. ನೋಡಿ, ಇದನ್ನ ನಾವೀಗ ಡಿ ಕೋಡ್ ಮಾಡ್ತಾ ಹೋಗೋಣ. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು. ಪ್ರಿಯಾಂಬಲ್ ಅಂದ್ರೆ ಪ್ರಸ್ತಾವನೆ. ಸುಪ್ರೀಂ ಕೋರ್ಟ್ ಅಂದ್ರೆ ನ್ಯಾಯಾಂಗ ವಿಮರ್ಶೆ. ಓಕೆನಾ? ಅದು ಬಿಟ್ರೆ ಮತ್ತೆ ಬರ್ತಕ್ಕಂಥ ಯಾವಂತ ಬಂದಾಗ ಈ ಸುಪ್ರೀಂ ಕೋರ್ಟ್ ಅಂದ್ರೆ ನ್ಯಾಯಾಂಗ ವಿಮರ್ಶೆ. ಪ್ರೆಸಿಡೆಂಟ್ ಅಂದ್ರೆ ಮಹಾಭಿಯೋಗಿ ಹುದ್ದೆ ಅಂತ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಪ್ರೆಸಿಡೆಂಟ್ ಅಂದ್ರೆ ಮಹಾಭಿಯೋಗ ಮತ್ತು ಹುದ್ದೆ ಅಂತ. ಇದು ಪ್ರಮುಖವಾಗಿ ನಮಗೆ ಸ್ಕಿಲ್ ಅಲ್ಲಿ ನೋಡ್ಬಿಡ್ಕೊಳ್ತಾ ಹೋಗ್ತೀವಿ. ಓಕೆನಾ? ಎಸ್, ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ನೆಕ್ಸ್ಟ್ ಬರುವಂತದ್ದು ಐರ್ಲೆಂಡ್, ಕೆನಡಾ ಮತ್ತು ಆಸ್ಟ್ರೇಲಿಯಾದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಐರ್ಲೆಂಡ್ ಅನ್ನ ನೆನ್ಪಿಟ್ಕೊಳ್ಳೋಕೆ ತುಂಬಾ ಸಿಂಪಲ್ ಸ್ಕಿಲ್ ಇದು. ಏನಂದ್ರೆ ಐರ್ಲೆಂಡ್ ನ ಡಿಪಿ ನೋಡಿ ಪ್ರೆಸಿಡೆಂಟ್ ಫಿದಾ ಆದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಐರ್ಲೆಂಡ್ ನ ಡಿಪಿ ನೋಡಿ ಪ್ರೆಸಿಡೆಂಟ್ ಫಿದಾ ಆದ್ರು ಅಂತ. ಓಕೆನಾ? ಎಸ್, ಹಾಗಾದ್ರೆ ನೋಡಿ ಮುಂದೆ ಹೋಗೋಣ, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪ್ರಮುಖವಾದ ವಿಷಯ ಅಂದ್ರೆ ಡಿಪಿ ಅಂದ್ರೆ ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸೆಕ್ಯೂರಿಟಿ ಅಂತ ಕರ್ಕೊಳ್ತೀವಿ. ಅಂದ್ರೆ ನಿರ್ದೇಶಕ ತತ್ವಗಳನ್ನ DSP ನಮ್ಮ ತಲೆಯಲ್ಲಿ ಫಿಕ್ಸ್ ಮಾಡುತ್ತೆ. ಜೊತೆಗೆ ಪ್ರೆಸಿಡೆಂಟ್ ಎಂಬ ಪದ ರಾಷ್ಟ್ರಪತಿಗಳ ಚುನಾವಣೆಯನ್ನ ನಮಗೆ ಕಣ್ಣೆದುರಿಗೆ ನೆನಪಿರುತ್ತೆ. ಕೆನಡಾವನ್ನ ನೆನ್ಪಿಟ್ಕೊಳ್ಳೋಕೆ ತುಂಬಾ ಸಿಂಪಲ್ ಸ್ಕಿಲ್ ಇದೆ. ಕೆನಡಾ ಒಂದು ಶಕ್ತಿಯುತ ದೇಶ, ಅಲ್ಲಿ ಸೆಂಟರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಇದರ ಜೊತೆಗೆ ಆಸ್ಟ್ರೇಲಿಯಾದ ಸಣ್ಣ ಸ್ಕಿಲ್ ಅನ್ನು ಸಹಿತ ನೋಡ್ಬಿಡೋಣ, ಯಾಕಂದ್ರೆ ಎರಡನ್ನು ಒಟ್ಟಿಗೆ ರಿಲೇಟ್ ಮಾಡಬಹುದು. ನೋಡಿ, ಆಸ್ಟ್ರೇಲಿಯಾದ ಯಾವ ತರ ನೆನ್ಪಿಟ್ಕೋಬೇಕಂತ ಬಂದಾಗ ನೆನ್ಪಿಟ್ಕೊಳ್ರಿ, ಆಸ್ಟ್ರೇಲಿಯಾದ ಕ್ರಿಕೆಟ್ ಟೀಮ್ ಜೊತೆ ಕಾನ್ಕರೆಂಟ್ ಆಗಿ ಜಾಯಿಂಟ್ ಸೆಟ್ಟಿಂಗ್ ಮಾಡಬೇಕು ಅಂತ. ಓಕೆ, ಇದನ್ನ ಹಾಗಾದ್ರೆ ಇದನ್ನ ಡಿ ಕೋಡ್ ಮಾಡ್ತಾ ಹೋಗೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ, ಕೆನಡಾದ ಸೆಂಟರ್ ಸ್ಟ್ರಾಂಗ್ ಅಂದ್ರೆ ಬಲವಾದ ಕೇಂದ್ರ ಅಂತ ನೆನ್ಪಿಟ್ಕೊಳ್ರಿ. ಆಸ್ಟ್ರೇಲಿಯಾದಲ್ಲಿ ಬರುವಂತಹ ಕಾನ್ಕರೆಂಟ್ ಅಂತ ಕರ್ಕೊಳ್ತೀವಿ, ಅಂದ್ರೆ ಸಮವರ್ತ ಪಟ್ಟಿ ಬಗ್ಗೆ ಅವು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತವೆ. ಅದರ ಜೊತೆ ಇಲ್ಲಿ ನೋಡಿ, ಕೆನಡಾ ಅಂದ್ರೆ ಬಲವಾದ ಕೇಂದ್ರ, ವಿಶೇಷಾಧಿಕಾರ ಮತ್ತು ರಾಜ್ಯಪಾಲರ ನೇಮಕದ ಬಗ್ಗೆ ಹೇಳುತ್ತೆ. ಆಸ್ಟ್ರೇಲಿಯಾ ಅಂತ ಬಂದಾಗ ಸಮವರ್ತ ಪಟ್ಟಿ ಮತ್ತು ವಾಣಿಜ್ಯ ಸ್ವಾತಂತ್ರ್ಯದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡುತ್ತೆ. ಆಸ್ಟ್ರೇಲಿಯಾ ನೆನ್ಪಿಟ್ಕೊಳ್ತಾ ಹೋಗಿ. ನಮ್ಮ ಪ್ರವಾಸದ ಮುಂದಿನ ಘಟ್ಟ ಬಂದು ರಷ್ಯಾ, ಜರ್ಮನಿ ಮತ್ತು ಫ್ರಾನ್ಸ್. ಇವುಗಳಿಂದ ನಾವು ಯಾವ ಒಂದು ವಿಷಯಗಳನ್ನ ಎರವಲು ಪಡ್ಕೊಂಡಿದೀವಿ ಅಂತ ನೋಡ್ತಾ ಹೋಗೋಣ. ರಷ್ಯಾವನ್ನ ನೆನ್ಪಿಟ್ಕೊಳಕ್ಕೆ ತುಂಬಾ ಸ್ಕಿಲ್ ಇದೆ. ಯಾವ್ದಂತ ಬಂದಾಗ ತುಂಬಾ ಸ್ಕಿಲ್ ಅನ್ನು ನೋಡ್ತಾ ಹೋಗೋಣ. ರಷ್ಯಾವನ್ನ ನೆನ್ಪಿಟ್ಕೊಳಕ್ಕೆ
ಯಾವ ಸರ್ ಹಾಗಾದ್ರೆ ಅಂತ ಬಂದಾಗ, ರಷ್ಯಾ ನಮ್ಮ ಭಾರತದ 5 ಸ್ಟಾರ್ ಅಂದ್ರೆ 5 ಇಯರ್ ಗೆಳೆಯ ಅಂತ ನೆನ್ಪಿಟ್ಕೊಳ್ರಿ. ಅಂದ್ರೆ ಅವರ ಜೊತೆ ಇರುವುದು ನಮ್ಮ ಡ್ಯೂಟಿ ಅನ್ನು ನೆನ್ಪಿಟ್ಕೊಳ್ಳಾದ್ರೆ, ರಷ್ಯಾ ನಮ್ಮ ಭಾರತದ 5 ಸ್ಟಾರ್ ಅಂದ್ರೆ 5 ಇಯರ್ ಗೆಳೆಯ ಅಂತ, ಅವರ ಜೊತೆ ಇರುವುದು ನಮ್ಮ ಡ್ಯೂಟಿ. ರಷ್ಯಾ ನಮ್ಮ 5 ಸ್ಟಾರ್ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ? ಎಸ್, ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ನಿಮಗೆ ಇಲ್ಲೊಂದು ನಂಬರ್ ಕಾಣ್ತಾ ಇದೆ 5 ಅಂತ. ಹಾಗಾದ್ರೆ ಈ ನಂಬರ್ ಬಗ್ಗೆ ನಾವು ತಿಳ್ಕೊಬೇಕಂತ ಬಂದಾಗ, 5 ಸ್ಟಾರ್ ಅಂದ್ರೆ 5 ಇಯರ್ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳು, ಮತ್ತೆ ಅವನ ಜೊತೆ ಇರುವುದು ನಮ್ಮ ಡ್ಯೂಟಿ ಅಂದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗುತ್ತೆ. ಬಗ್ಗೆ ನೆನಪಿಟ್ಕೊಂಡು ತುಂಬಾ ಸ್ಕಿಲ್ ಇದೆ. ಜರ್ಮನಿಯಲ್ಲಿ ಹಿಟ್ಲರ್ ಇದ್ದಾಗ ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿ ಬಂತು ಅಂತ. ಹಾಗಾದ್ರೆ ನಾವು ಜರ್ಮನಿಯಿಂದ ತುರ್ತು ಪರಿಸ್ಥಿತಿಯನ್ನ ತಗೊಂಡಿದೀವಿ. ತುಂಬಾ ಸಿಂಪಲ್ ಸ್ಕಿಲ್ ಇದೆ. ಹಾಗೆ ಫಟ್ ಅಂತ ಫ್ರಾನ್ಸ್ ದೇಶಕ್ಕೆ ಶಿಫ್ಟ್ ಆಗೋಣ. ಫ್ರಾನ್ಸ್ ಅಂದ್ರೆ ನಮಗೆ ಒಂದು ರಿಪಬ್ಲಿಕ್ ದಿನ ನೆನಪಾಗುತ್ತಲ್ವಾ. ಈಗ ಯುರೋಪಿನ 2 ದೇಶಗಳನ್ನ ನಾವು ಡಿಕೋಡ್ ಮಾಡ್ತಾ ಹೋಗೋಣ. ಜರ್ಮನಿ ಅಂತ ಬಂದಾಗ ಮೂಲಭೂತ ಹಕ್ಕುಗಳ ಅಮಾನತ ಬಗ್ಗೆ ಮಾಹಿತಿ ತಿಳಿಸುತ್ತೆ, ಮತ್ತು ತುರ್ತು ಪರಿಸ್ಥಿತಿ ಬಗ್ಗೆನೂ ಸಹಿತ ನಾವು ಎರವಲು ತಗೊಂಡಿದೀವಿ. ಒಂದು ಫ್ರಾನ್ಸ್ ಅಂತ ಬಂದಾಗ ಗಣರಾಜ್ಯ ವ್ಯವಸ್ಥೆ ಬಗ್ಗೆ ನಾವು ತಗೊಂಡಿದೀವಿ. ಅದ್ರ ಜೊತೆಗೆ ಸ್ವಾತಂತ್ರ್ಯ ಸಮಾನತೆ ಅಂದ್ರೆ ಮೂಲ ಒಂದು ಪ್ರಿಯಾಂಬಲ್ ಕಂಡು ಬರ್ತಕ್ಕಂಥ ಸ್ವಾತಂತ್ರ್ಯ ಮತ್ತು ಸಮಾನತೆ ಎರಡನ್ನೂ ಸಹಿತ ನಾವು ಅಲ್ಲಿಂದ ಎರವಲು ಪಡ್ಕೊಂಡಿದೀವಿ. ನಮ್ಮ ಈ ಒಂದು ಅಧ್ಯಯನದ ಕೊನೆಯ ಭಾಗವಾಗಿರುವಂತಹ ದಕ್ಷಿಣ ಆಫ್ರಿಕಾ ಮತ್ತು ಮುಕ್ತಾಯದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸಿಂಪಲ್ ಸ್ಕಿಲ್ ಇದೆ ನೋಡಿ. ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಟೀಮ್ ತುಂಬಾ ಕಷ್ಟಪಟ್ಟು ತಮ್ಮ ಆಟವನ್ನ ಅಮೆಂಡ್ ಮಾಡಿಕೊಂಡಿತ್ತು. ಅಮೆಂಡ್ ಅಂದ್ರೆ ನಿಮಗೆ ತಿದ್ದುಪಡಿ ಅಂತ. ಹಾಗಾಗಿ ನಾವು ತಿದ್ದುಪಡಿ ಎಲ್ಲಿಂದ ತಗೊಂಡಿದ್ದೀವಿ? ದಕ್ಷಿಣ ಆಫ್ರಿಕಾದಿಂದ ನಾವು ತಿದ್ದುಪಡಿಯನ್ನ ತೆಗೆದುಕೊಂಡಿದ್ದೀವಿ. ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.